ಗೌರಿ, ಗೌರಿ, ಹೇ, ಯಾಕೆ ಅಳ್ತಿದ್ಯೆ? ಏನಾಯ್ತಮ್ಮ? ನಿಮ್ಮ ಮನೆಯವ್ರು ಏನಾದರೂ ಹೇಳಿದ್ರೇನೆ? ಗೌರಿ, ನೀನು ಹೀಗೆ ಸುಮ್ಮನೆ ಅಳ್ತಾ ಇದ್ರೆ ಹೇಗಮ್ಮ? ನಮ್ಗೆ ಹೇಗೆ ಅರ್ಥ ಆಗಬೇಕು? ನಿಮ್ಮಮ್ಮ ಕೇಳ್ತಾ ಇಲ್ವಾ? ಅದೇನು ಅಂತ ಹೇಳಮ್ಮ. ಅಪ್ಪಾಜಿ, ನಾನು ಸುನಂದ ಅಕ್ಕನ ವಿಷಯದಲ್ಲಿ ಸೋತ್ಬಿಟ್ಟೆ. ಸುನಂದ ಅಕ್ಕನಿಗೆ ಅನ್ಯಾಯ ಆಗಿದೆ ಅಂತ ನಾನು ಸರಿ ಮಾಡಕ್ ಹೋದ್ರೆ ಈಗ ನಾನೇ ತಪ್ಪಿತಸ್ಥಳಾಗ್ಬಿಟ್ಟೆ ಅಪ್ಪಾಜಿ. ಏನು ಹೇಳ್ತಿದ್ಯಮ್ಮ ಗೌರಿ? ಪೊಲೀಸ್ ಸ್ಟೇಷನ್ ಏನಾಯ್ತು? ಇನ್ಸ್ಪೆಕ್ಟ್ರೆ, ನನ್ಗೆ ಅಬೋಷನ್ ಆಗೋ ಕಾರಣ ನಮ್ಮತ್ತೆ ನನ್ನ ಗಂಡ ಅಲ್ಲ. ಸುನಂದ ಅಕ್ಕನ ಮಗುನ ಉಳಿಸ್ಬೇಕು ಅಂತ ನಾನು ಎಷ್ಟೆಲ್ಲ ಹೆಲ್ಪ್ ಮಾಡಿದೆ ಅವ್ರಿಗೆ. ಆದ್ರೂ ಅವ್ರ ಮಗು ಉಳ್ಸಕ್ ನನ್ನ ಕೈಲಿ ಆಗ್ಲೇ ಇಲ್ಲ. ಅಟ್ಲೀಸ್ಟ್ ಅವ್ರಿಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡ್ಸೋಣ ಅಂತ ಹೋದ್ರೆ ಅವರೇ ಕಂಪ್ಲೇಂಟ್ ವಾಪಸ್ ತಗೊಂಡು ನನ್ನ ತಲೆ ತಗ್ಸೋ ಹಾಗೆ ಮಾಡಿದ್ರು. ಹೋಗ್ಲಿ ಬಿಡಮ್ಮ, ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೋಬೇಡ. ನೀನೊಬ್ಬರನ್ನ ಒಳ್ಳೆ ದಾರಿಲಿ ನಡ್ಸಕ್ಕೆ ನೋಡಿದೀಯಾ? ಕಟ್ಕ ತನ್ನ ಕತ್ತಿನ ಕುತ್ತಿಗೆ ಮೇಲೆ ಇಟ್ಟಾಗ ಯಾರಾದರೂ ಭಯದಲ್ಲಿ ಅವನು ಹೇಳಿದ್ದೆ ಕೇಳಬೇಕಲ್ವಮ್ಮ. ಸುನಂದಂಗಾಗಿರೋದು ಅದೇ ಪರಿಸ್ಥಿತಿ. ಅವ್ರ ವಿಷಯಕ್ಕೆ ಹೋಗ್ಬಿಡಮ್ಮ, ಇಲ್ಲಿಗೆ ಬಿಟ್ಬಿಡು. ಶಂಕರಿಗೆ ನಿನ್ನ ಮೇಲೇನು ಬೇಜಾರಿಲ್ಲ ತಾನೆ? ಅಪ್ಪಾಜಿ, ನಾನು ಅವರು ಕೂಡ ಈಗ ಮೊದಲಿನ ಹಾಗಿಲ್ಲ. ಗೌರಿ, ಏನೇ ಮಾತಾಡ್ತಿದ್ಯಾ ನೀನು? ನೀನು ಅಳಿಯಂದ್ರು ಚೆನ್ನಾಗಿಲ್ವಾ? ಅವತ್ತು ಕೋರ್ಟಲ್ಲಿ ಮಂಜನ್ ವಿಷಯ ಹೇಳ್ದಾಗಿಂದ ನನ್ನ ಹತ್ರ ಸರಿಯಾಗಿ ಮಾತು ಆಡ್ತಿಲ್ಲ ಅಮ್ಮ. ನಾನು ಅವ್ರನ್ನ ಎಷ್ಟೇ ಕನ್ವಿನ್ಸ್ ಮಾಡಕ್ ನೋಡಿದ್ರು ಅವ್ರು ನನ್ನ ಮಾತೇ ಕೇಳ್ತಿಲ್ಲ. ಅಮ್ಮ, ನೀನೇ ಹೇಳಿದ್ದೆ ತಾನೆ ನಿನ್ನ ಜೊತೆ ಬಾಳೋದಕ್ಕೆ ಅವ್ರಿಗೊಂದು ಅವಕಾಶ ಕೊಡು ಅಂತ. ನನಗೀಗ ಅವ್ರ ಒಳ್ಳೆತನ ಏನು ಅಂತ ಅರ್ಥ ಆಗಿದೆ. ಅವ್ರ ಜೊತೆ ಬಾಳ್ಬೇಕು ಅಂತಾನೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಆದ್ರೆ ಅವ್ರು ಮಾತ್ರ ನನ್ನ ಮೇಲೆ ಬೇಜಾರು ಮಾಡಿಕೊಂಡು ನನ್ನ ಮುಖ ನೋಡೋಕ್ಕೂ ಇಷ್ಟಪಡ್ತಿಲ್ಲ. ನೋಡ್ಬಿಟ್ಟ, ನಿನ್ನ ಪ್ರಯತ್ನ ನೀನು ಮಾಡಿದ್ದೀಯ, ಅದಕ್ಕೆ ಪ್ರತಿಫಲ ಇವತ್ತಲ್ಲ ನಾಳೆ ಸಿಕ್ಕೇ ಸಿಗುತ್ತೆ. ನೀನು ಸುಮ್ಮನಿದ್ಬಿಡು. ಮೊದಲು ನೀನು ಅವನನ್ನ ಒಪ್ಕೊಂಡಿರ್ಲಿಲ್ಲ, ಆದರೆ ದಿನ ಕಳೆದ ಹಾಗೆ ನೀನು ಅವನನ್ನು ಒಪ್ಕೊಂಡೆ ತಾನೆ. ಹಾಗೆ ಶಂಕರಂಗೂ ಕೂಡ ಹೋಗ್ತಾ ಹೋಗ್ತಾ ಸತ್ಯ ಏನು ಅಂತ ಗೊತ್ತಾಗತ್ ಕಣೆ. ಅವಾಗ ಅವನು ನಿನ್ನ ಖಂಡಿತವಾಗ್ಲೂ ಒಪ್ಕೋತಾನೆ. ಪಾರ್ವತಿ, ಗೌರಿ ಶಂಕರ ಕಾಣಿಸ್ತಾ ಇಲ್ಲ. ನಾವು ಸ್ಟೇಷನಿಂದ ಬರ್ಬೇಕಾದ್ರೆ ಇರ್ಲಿಲ್ಲ. ಊರ್ ಸುತ್ತಕ್ಕೆ ಅವಳೆ ಕರ್ಕೊಂಡು ಹೋಗೋಳೆ ಅನ್ಸ್ತದೆ. ಊರ್ ಸುತ್ತಕ್ಕೆ ಹೋಗೋರು ಅಥವಾ ಮುಖಕ್ಕೆ ಮಂಗಳಾರತಿ ಆಯ್ತು ಅಂತ ಮೂಲೆಯಲ್ಲಿ ಕೂತವ್ರು ಯಾರು ಗೊತ್ತದೆ? ಆದ್ರೆ ಸ್ಟೇಷನ್ದಾಗೆ ಮುಖಕ್ಕೆ ಮಂಗಳಾರತಿ ಆಗಿದ್ದು ಗೌರಿಗೆ. ಶಂಕರ ಏನ್ ಮಾಡ್ತಾನೆ? ಏಟೆ ಆದ್ರೂ ಇಬ್ರು ಒಂದೇ ಅಲ್ವಾ ಅಪ್ಪಯ್ಯ? ಹೆಂಡ್ತಿ ಮುಂದೆ ನವಾಬ, ನಮ್ ಮುಂದೆ ಫಕೀರ. ನಮ್ ಮುಂದೆ ಒಂದು, ಅವನ ಹೆಂಡ್ರ ಮುಂದೆ ಒಂದು. ಇದೇ ಆಗೋಯ್ತು ಅವನ ಆಟ. ಅಪ್ಪಯ್ಯ ಬಂದ್ಲು ನೋಡು. ನಿಂತ್ಕಳೆ.
ಎಲ್ಲೋಗಿತ್ತು ಸವಾರಿ? ನಿನಗೆ ಹೇಳೋರು ಕೇಳೋರು ಯಾರು ಇಲ್ವೇ? ಸುಮ್ಕೆ ನಿನ್ ಪಾಡಿಗೆ ಹೋಗೋದು ಬರೋದು ಮಾಡ್ತಿದ್ಯಲ್ಲ. ಹೇಳಿ ಅತ್ತೆ, ನನ್ನಿಂದ ಏನಾಗ್ಬೇಕೀಗ? ಆಗಿರೋ ಸಾಲ್ದೇನವ, ಇನ್ನು ಏನಾಗ್ಬೇಕಾಗಿತ್ತು? ವಿಷಯ ಏನೂ ಇಲ್ಲ ಅಂದ್ಮೇಲೆ ಒಳಗೆ ಹೋಗ್ತಿರೋ ನನ್ನನ್ನ ತಡೆದು ಯಾಕೆ ನಿಲ್ಸಿದ್ರಿ? ಯಾರಿಗೂ ಹೇಳ್ದೆ ಎಲ್ ತಿರ್ಗಕ್ ಹೋಗಿದ್ದೆ? ಊರ್ ಸುತ್ತದ್ ಬಿಟ್ರೆ ಬೇರೆ ಕೆಲ್ಸ ಇಲ್ವೇ ನಿನ್ಗೆ? ಅತ್ತೆ ಪ್ಲೀಸ್, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನನ್ನ ಮನ್ಸಿಗೆ ನೋವಾಗಿತ್ತು, ಅದಕ್ಕೆ ಅಪ್ಪಾಜಿ ಅಮ್ಮನ ಮಾತಾಡ್ಸ್ಕೊಂಬರೋಣ ಅಂತ ಹೋಗಿದ್ದೆ. ಗಂಡನ ಮನೆಗೆ ದ್ರೋಹ ಮಾಡಿದ್ರೆ ಮನಸ್ಸಾಂತಿ ಕಳ್ಕೊಳ್ದ ಇನ್ನೇನಾಯ್ತದೆ? ಆ ಪಾಪ ತಳ್ಕೊಳಕ್ಕೆ ತವ್ರ ಮನೆಗೆ ಹೋದ್ರಷ್ಟೇ ಅಲ್ಲ, ತಲೆ ತೆಗೆದಿಟ್ರು ಆಗಲ್ಲ. ಮಾವಯ್ಯ, ನಾನು ಯಾರಿಗೂ ದ್ರೋಹ ಮಾಡಿಲ್ಲ. ಸುಮ್ಮನೆ ಯಾಕೆ ನನ್ನ ಮೇಲೆ ತಪ್ಪು ಹೊರಿಸ್ತಾ ಇದ್ದೀರಾ? ನಾನು ಆಲ್ರೆಡಿ ನೋವಲ್ಲಿದ್ದೀನಿ, ಮತ್ತೆ ಎಲ್ಲರೂ ಸೇರ್ಕೊಂಡು ನೋವು ಕೊಡಬೇಡಿ. ಸಾಕ್, ಸುಮ್ಕೆ ನಿಂತ್ಕಳೆ. ಮಾಡೋದೆಲ್ಲ ಮನೆ ಆಳ್ ಕೆಲ್ಸ, ಎಲ್ರ ಮುಂದೆ ತೋರ್ಸ್ಕೊಳ್ಳೋದು ದೊಡ್ಡ ಪತಿರತೆ ತರ. ಏನ್ ಮಾತಾಡ್ತಿದ್ದೀರಾ ನೀವು? ಇರೋ ವಿಷಯನೇ ಹೇಳ್ತಾ ಇರೋದು, ಎಲ್ರಿಗೂ ಗೊತ್ತಿರೋದೆ, ಹೊಸ್ತಾಗಿರೋದು ಏನು ಹೇಳ್ತಾ ಇಲ್ಲ. ನೋಡಿ, ನನಗೆ ನಿಮ್ಮ ಹತ್ರ ವಾದ ಮಾಡಕ್ಕೆ ಟೈಮ್ ಇಲ್ಲ. ನನ್ನ ಪಾಡಿ ನನ್ನ ಬಿಟ್ಬಿಡಿ ಪ್ಲೀಸ್. ನಿಂತ್ಕೋ. ಯಪ್ ಮಾಡಿ ಎಲ್ಲಿಗೆ ಹೋಯ್ತಾ ಇದ್ದ? ನಮ್ಮ ಪ್ರಶ್ನೆಗೆ ಜವಾಬ್ ಕೊಟ್ಟು ಹೋಗು. ಮಾವಯ್ಯ, ನಿಮ್ಮ ದೃಷ್ಟಿನಲ್ಲಿ ನಾನು ತಪ್ಪು ಮಾಡಿದ್ದೀನಿ ಅಂತಂದ್ರೆ ಶಿಕ್ಷೆ ಅನುಭವಿಸೋಕ್ಕೆ ನಾನು ರೆಡಿ ಇದ್ದೀನಿ. ಹೇಳಿ, ಅದೇನು ಮಾಡಬೇಕು ಅಂತ. ಆದರೆ ನಿಮ್ಮ ಮಾತಿಗೆ ಉತ್ತರ ಕೊಡೋಕ್ಕಂತೂ ನನಗಾಗಲ್ಲ. ಹಂಗ ಬಾದಾರಿ. ಈಗ ನಮ್ಮ ಮನಸ್ಗೂ ಸಮಾಧಾನ ಆಯ್ತು ಅಂದ್ರೆ ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಂಡಲ್ಲ. ನಾನು ಈಗಲಾದರೂ ಒಳಗೆ ಹೋಗ್ಬೋದಾ? ತಪ್ಪು ಮಾಡಿದ್ಯಾ ಅನ್ಮಕ್ಕೆ ಶಿಕ್ಷೆ ಆಗದ್ ಬೇಡ್ವೆ? ನಾವೇ ತಪ್ಪು ಮಾಡಿದೀವಿ ಅಂತ ನಮ್ಗೆ ಶಿಕ್ಷೆ ಕೊಡಕ್ ಹೋದವಳಲ್ವಾ ನೀನು? ಈಗ ನೀನು ಆಟೆಯ ಶಿಕ್ಷೆ ಅನ್ಭವಿಸೇ ಒಳಕ್ ಹೋಗ್ಬೇಕು. ನನಗೆ ನೀವೆಲ್ಲ ಏನು ಶಿಕ್ಷೆ ಕೊಡಬೇಕು ಅಂತಿದ್ದೀರಾ? ಹೊಸಿ ನಿಂತ್ಕಳೆ. ಮನ್ಸಂಗೆ ತಾಳ್ಮೆ ಅನ್ನೋದಿರ್ಬೇಕು. ಲೇ ಪಂಕು, ನಾನಿನಿಗೆ ಹೇಳಿದ್ನೆಲ್ಲ ತಕ್ಕಬಾರೆ. ಈಗ ನೀನು ಪಾರ್ವತಿ ಕಾಲ್ ತೊಳಿಬೇಕು, ಅದೇ ನಿನಗೆ ಶಿಕ್ಷೆ. ಸರಿ ಮಾವಯ್ಯ, ನಾನು ಅತ್ತೆ ಕಾಲನ್ನ ತೊಳಿತೀನಿ. ನಿಂತ್ಕೊಳೆ. ಎಲ್ಲಿಗೆ ಹೋಯ್ತಾ ಇದ್ಯಾ? ಚೆಲ್ಲಕ್ಕೆ ಹೋಗ್ತಿದ್ದೀನಿ. ಅದ್ ಹೆಂಗಾಯ್ತದೆ? ಆ ನೀರನ್ನ ನೀನ್ ಕುಡಿದ್ರೆ ಅಲ್ವಾ ಶಿಕ್ಷೆ ಕೊಟ್ಟಂಗ ಆಗೋದು.
ಇದು ನನ್ನಿಂದ ಆಗಲ್ಲ. ಅತ್ತೆ ಅಂದ್ರೆ ತಾಯಿ ಸಮಾನ ಅಂತ ಹೇಳ್ತಾರೆ, ಅದಕ್ಕೆ ಅಂಥವ್ರ ಕಾಲು ತೊಳೆದ್ರೆ ಪುಣ್ಯ ಬರುತ್ತೆ ಅಂತ ತೊಳೆದೆ. ಆದ್ರೆ ನೀವು ಈ ಥರ ನನ್ನ ಸ್ವಾಭಿಮಾನಕ್ಕೆ ಅವಮಾನ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಏ ಗೌರಿ, ತಾಯಿ ಸಮಾನ ಆಗಿರೋ ಅತ್ತೆ ಕಾಲು ತೊಳೆದಿರೋ ನೀರು ಕುಡಿದ್ರೆ ಪುಣ್ಯ ಬರ್ತದೆ. ಒಂದ್ಸಿ ಕುಡಿದ್ ನೋಡು. ಕುಡಿದ್ರೆ ನಿನ್ ಯೋಗ್ಯತೆ ಏನ್ ಕಮ್ಮಿ ಆಗಕ್ಕಿಲ್ಲ, ಇನ್ನು ಜಾಸ್ತಿನೇ ಆಯ್ತದೆ. ಕುಡಿಯೇ. ಇಲ್ಲ ಅತ್ತೆ, ನೀವು ತಪ್ಪು ಮಾಡ್ತಿದ್ದೀರಾ. ಇಷ್ಟೊಂದು ಕನಿಕರ ಇಲ್ಲದೆ ನಡ್ಕೊಳ್ಳೋದು ಸರಿ ಅಲ್ಲ. ನಾನು ಈ ನೀರನ್ನ ಕುಡಿಯಲ್ಲ. ಹಂಗಾರೆ ನಿನಗೆ ಮನೆಯಲ್ಲಿ ಇರೋ ಯೋಗ್ಯತೆ ಇಲ್ಲ ಅಂತ ಆಯ್ತು. ಇನ್ನು ಏನ್ ನೋಡ್ತಾ ಇದ್ಯಾ? ಆ ನೀರು ಎಸೆಯಕ್ ಹೋದವಳು ಹಂಗೆ ಮುಖಾನು ಹಿಂದೆ ತಿರುಗಿಸ್ದೆ ನಿನ್ ತವ್ರ ಮನೆಗೆ ಹೋಗ್ಬಿಡು. ಒಳಗ್ ಬರೋ ಮನ್ಸಿದ್ರೆ ಈ ನೀರ್ನ ಕುಡ್ದು ಒಳಗ್ ಬಾ, ಇಲ್ಲಾಂದ್ರೆ ಈ ತಟ್ಟೆ ತಕೊಂಡ್ ಹಂಗೆ ಒಯ್ತಾ ಇರೋ. ಹೊರಕ್ ಹೋಗ್ಬೇಕಾಗಿರೋರು ನೀನು ಮತ್ತೆ ಅಣ್ಣಯ್ಯ.